ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಕರ್ನಾಟಕದ ಆ ಗ್ರಾಮದಲ್ಲಿರುವ ಆ ಬಹು ಅಪರೂಪದ ವಿಗ್ರಹವೇ ಸಾಕ್ಷಿ. ಅದರಿಂದ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿ. ಅಂತಹ ಬಹು ಅಪರೂಪದ ಚಕಿತಕಾರಿ ವಿಗ್ರಹದ ಕುತೂಹಲಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಎಲ್ಲಿಯೂ ಕಾಣದಂತಹ ಬಹು ಅಪರೂಪವಾದ ಆ ವಿಗ್ರಹದಿಂದ ಎದುರಾಗುತ್ತಿರುವ ಚಕಿತವೇನು, ಎದುರಾಗುತ್ತಿರುವ ಕುತೂಹಲವೇನು? ನಮ್ಮ ಕಚೇರಿಗೆ, ನಮ್ಮ ಹೀಗೂ ಉಂಟೆ ವಿಭಾಗಕ್ಕೆ ಹಲವಾರು ದಿನಗಳಿಂದ ಒಂದು ಫೋನ್ ಕರೆ ಬರಲಾರಂಭಿಸಿತು. ನಮಗೆ ಫೋನ್ ಕರೆ ಮಾಡುತ್ತಿದ್ದವರ ಹೆಸರು ಶ್ರೀರಂಗ ಮಣಿ ಅಂತ. ಸರ್, ಆ ಗ್ರಾಮದಲ್ಲೇ ಶಿಥಿಲಗೊಂಡ ಸಾವಿರಾರು ವರ್ಷಗಳ ಹಳೆಯದಾದ ಮಂದಿರವನ್ನ ಜೀರ್ಣೋದ್ಧಾರ ಮಾಡಲಾಗಿದೆ. ಅಲ್ಲಿನ ಸಂಗತಿಗಳು ಬಹಳಷ್ಟು ಕುತೂಹಲಕಾರಿಯಾಗಿವೆ. ಅಲ್ಲಿ ಬಯಲಾಗಿರುವ ಕೆಲವೊಂದು ರಹಸ್ಯಗಳು ಊಹೆಗೂ ನಿಲುಕದ ಚಕಿತಗಳನ್ನು ಎದುರಾಗಿಸುತ್ತಿವೆ. ಸರ್, ಆ ದೇವತೆಯು ನೀಡಿರುವ ಆ ಶಾಪದಿಂದ ಆ ಗ್ರಾಮದಲ್ಲಿ ಒಂದು ವಿಚಿತ್ರ ಎದುರಾಗಿದೆ. ಅಂತಹ ನಾನಾ ಚಕಿತಗಳ ಜೊತೆಗೆ ಆ ಒಂದು ಚಕಿತವು ಆಧುನಿಕ ಲೋಕವನ್ನ ಬೆರಗಾಗಿಸುತ್ತಿದೆ. ಅಂತಹ ಚಕಿತವಾದರೂ ಏನು ಅಂದ್ರೆ ಕುದಿಯುತ್ತಿರುವ ನೀರು. ಸರ್, ಆ ವಿಗ್ರಹದ ಮೇಲೆ ನೀವು ಕುದಿಯುತ್ತಿರುವ ನೀರನ್ನು ಹಾಕಿದಾಗ ಆ ಕುದಿಯುವ ನೀರು ತಲೆಯಿಂದ ಪಾದಗಳಿಗೆ ಇಳಿಯುವಷ್ಟರಲ್ಲಿ ತಣ್ಣಗಾಗಿ ಬಿಡುತ್ತೆ ಸರ್ ಅನ್ನುವ ಮಾಹಿತಿ. ಶ್ರೀರಂಗ ಮಣಿ ಮೇಡಮ್ ರವರು ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ನಾವು ಕರ್ನಾಟಕದಲ್ಲಿನ ಆ ಗ್ರಾಮದ ಕಡೆಗೆ ಪಯಣ ಬೆಳೆಸಿದೆವು. ಆ ತಾಣವನ್ನು ಮುಟ್ಟಿದೆವು. ಈ ಮಂದಿರವಾದರೂ ಯಾವುದು ಅಂದ್ರೆ ಇದು ಸಾವಿರಾರು ವರ್ಷಗಳಷ್ಟು ಐತಿಹ್ಯವನ್ನ ಹೊಂದಿರುವ ಚನ್ನಕೇಶವ ಸ್ವಾಮಿಯ ವಿಸ್ಮಯಕಾರಿ ಮಂದಿರ. ಊಹೆಗೂ ಮೀರಿದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಇಲ್ಲಿನ ಶ್ರೀ ಚನ್ನಕೇಶವ ಸ್ವಾಮಿಯ ವಿಗ್ರಹ ಇರೋದಾದ್ರೂ ಹೇಗೆ ಅಂದ್ರೆ ಹೀಗೆ. ನಮಗೆ ಚನ್ನಕೇಶವ ಸ್ವಾಮಿಯ ಈ ವಿಸ್ಮಯಕಾರಿ ವಿಗ್ರಹದ ಬಗ್ಗೆ ಮಾಹಿತಿ ನೀಡಿದ ಶ್ರೀರಂಗ ಮಣಿಯವರಾದರೂ ಯಾರು ಅಂದ್ರೆ ಇವರೇ. ಯಾವ ಮನುಷ್ಯ ನಿಷ್ಠೆಯಿಂದ ಈ ಭಗವಂತನಿಗೆ ನಡ್ಕೋತಾನೋ ಅವನಿಗೆ ಎಷ್ಟೇ ಬೇಗುದುಗಳಿರಲಿ, ಎಷ್ಟೇ ಕಷ್ಟಗಳಿರಲಿ, ಏನೇ ಆಗಲಿ, ಅವನ ನಿಷ್ಠೆಯಿಂದ ನಡ್ಕೊಂಡಿದ್ದಾದರೆ ದೇವ್ರ ತಲೆ ಮೇಲೆ ಬಿದ್ದ ನೀರು ಕಾಲಿಗೆ ಬರೋದಕ್ಕೆ ಹೆಂಗೆ ತಣ್ಣಗಾಗಿ ಶಾಂತವಾಗುತ್ತೋ ಅವನ ಪ್ರಾಬ್ಲಮ್ಗಳು ಕೂಡ ಅಷ್ಟೇ ಬೇಗ ಸಾಲ್ವ್ ಆಗುತ್ತೆ ಅಂತ ಹೇಳಿ ಪ್ರಧಾನ ಅರ್ಚಕರಾದ ನರಸಿಂಹ ಪ್ರಸಾದ್ ರವರು ಒಂದು ಮಾತನ್ನ ಹೇಳಿದ್ರು. ಆ ಮಾತೆ, ನಾವು ಸ್ವಾಮಿಗೆ ತುಪ್ಪದ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿದಾಗ ಜಿಡ್ಡಿನ ಅಂಶ ವಿಗ್ರಹದ ಮೇಲೆ ಕೂತು ಬಿಡುತ್ತೆ. ಹಾಗೆ ಕೂರುವ ಜಿಡ್ಡಿನ ಅಂಶವನ್ನು ಹೋಗಲಾಡಿಸಲು ನಾವು ಕುದಿಯುವ ನೀರನ್ನ ವಿಗ್ರಹದ ಮೇಲೆ ಹಾಕಿ ತೊಳೆಯುತ್ತೇವೆ. ಹಾಗೆ ಕುದಿಯುವ ನೀರನ್ನ ವಿಗ್ರಹದ ಮೇಲೆ ಹಾಕಿದ ನಂತರ ಒಂದು ಅಚ್ಚರಿ ಎದುರಾಗುತ್ತೆ. ಕುದಿಯುವ ನೀರು ಪಾದದ ಬಳಿಗೆ ಬರುವ ವೇಳೆಗೆ ತಣ್ಣಗಾಗಿ ಬಿಡುತ್ತೆ ಎಂದು ಹೇಳಿದ್ರು. ಅದನ್ನ ನಾವು ನೋಡಬೇಕೆಂದಾಗ ಕುದಿಯುವ ನೀರನ್ನ ಸಿದ್ಧಪಡಿಸಿದ್ರು.
ನಿಜಚರಣ ಸಮರ್ಥಾಸಕ್ತ ಭಕ್ತೌಘರಕ್ಷೇ ನಿವಸತ ಹೃದಯೇ ಮೇ ಸ್ವಾಂಗಿ ಭಕ್ತಿಂ ವಿತನ್ವನ್ ಸವ್ಯಂ ಪಾದಂ ಪ್ರಸಾದ್ಯ ಶ್ರೀತದುರಿತಹರಂ ದಕ್ಷಿಣಂ ಪೂಜಯಿತ್ವಾ ಚಾನ್ಯಾದಾಯ ಸರ್ವೇತರಮಿತರ ಭುಜೇ ನಾಗಭೋಗೇ ನಿಧಾಯ ಪಶ್ಚಾತ್ ಬಾಹುದ್ವಯೇನ ಪ್ರತಿಪಠನ ಶಮನೆ ಧಾರಯನ್ ಶಂಖಚಕ್ರೇ ದೇವಿ ಭೂಷಾದಿಜುಷ್ಟಃ ಸಜಯತು ಜಗತಾಂ ಶರ್ಮ ವೈಕುಂಠನಾಥ ಭವ್ಯಾಯ ಮುನಿವರ್ಯಾಯ ಪರಿಬೋಧಾಯ ವಾಗ್ಮಿನೇ ಯೋಗಪ್ರಭಾ ಸಮೇತಾಯ ಶ್ರೀಮದ್ವಿಗಣಸೇ ನಮಃ ಲಕ್ಷ್ಮೀ ವಲ್ಲಭ ಸಂಕಲ್ಪಾಂ ವಲ್ಲಭಾಯ ಮಹಾತ್ಮನೇ ಶ್ರೀಮದ್ವಿಗಣಸೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿನೇ ನಮಃ. ಅಲ್ಲಿ ಹಾಕಿದ ತಕ್ಷಣ ನೀವು ಕೆಳಗಡೆ ಅಲ್ಲಿ ಮೇಲಿಂದ ಕೆಳಗಡೆ ಬರೋ ಅಷ್ಟೊತ್ತಿಗೆ ಇಷ್ಟು ತಣ್ಣಗಾಗಿದೆ ನೀರು. ಇದು ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ಬಂದು ಆ ಅನುಭವನ ಪಡಿಬೇಕು, ಆಗ ನಿಮಗೆ ಗೊತ್ತಾಗುತ್ತೆ. ಭಗವಂತನಿಗೆ ಇಷ್ಟು ಬಿಸಿನಲ್ಲಿ ಅಭಿಷೇಕ ಮಾಡೋದಿಲ್ಲ ನಾವು, ಆದ್ರೂ ಇವತ್ತು ಸ್ವಲ್ಪ ಹೆಚ್ಚಾಗಿ ಬಿಸಿಯಾಗಿದೆ ನೀರು. ಇದ ಪ್ರಾಯಶ್ಚಿತ್ತವಾಗಿ ನಾವು ಏನ್ ಮಾಡ್ತೀವಿ, ಎಳನೀರಿನಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿ ಅದನ್ನ ಭಗವಂತನ ಸಂತೃಪ್ತಿ ಆ ಲೈಟ್ ಪಾತ್ರೆ ಕೊಡಿ. ಅಲ್ಲಿ ಇವಾಗ ಅಭಿಷೇಕ ಹಾಕಿ ಸ್ವಾಮಿಗಳೇ. ಓಂ ಶ್ರೀ ಶ್ರೀನಿವಾಸಂ ಜಗದೇಕನಾಥಂ ಶ್ರೀಭೂ ಸಮೇತಂ ಗಣದಾರ್ಥಿನಾಶಂ ಸದಾ ಪ್ರಸನ್ನಂ ಹೃದಯ ಭಾವಯೇ ಸದಾ. ಆ ನೀರು ಹಾಗೆ ತಗೊಬನ್ನಿ ಗುರುಳೆ. ಅದು ಎತ್ಕೊಳ್ಳಿ ಕೆಳಗಿಂದು. ಫುಲ್ ತಣ್ಣಿಗೆ ಅನುಮಾನನೇ ಇಲ್ಲ. ಮೇಲ್ಗಡೆ ಬಿಸಿನೀರು ಸುಡು ಬಿಸಿನೀರು ಹಾಕಿದ್ದಾರೆ. ಈ ಕ್ಷಣದಲ್ಲಿ ಆ ನೀರು ಕೆಳಗಡೆ ಬಂದಿದೆ. ಎಷ್ಟು ತಣ್ಣಗಿದೆ ಅಂದ್ರೆ ತುಂಬಾ ತಣ್ಣಗಿದೆ ನೀರು. ನೀವು ಬನ್ನಿ, ಬನ್ನಿ ಅಮ್ಮ. ಕೊಡ್ತೀನಿ. ಹೇಗಿದೆ? ತುಂಬಾ ತಣ್ಣಗಿದೆ, ತುಂಬಾ ತಣ್ಣಗಿದೆ. ನೀವು ನೋಡಿದ್ರಲ್ಲ ಬಿಸಿನೀರು? ಎಲ್ಲಪ್ಪ ತುಂಬಾನೇ ತಣ್ಣಗಿದೆ. ಏನಂತೀರಾ? ಇದಕ್ಕೆ ನಿಜವಾಗ್ಲೂ ಆಶ್ಚರ್ಯನೇ ಆಗುತ್ತೆ. ಅಜಾನುಭಾವ ವಿಗ್ರಹ ಕೂಡ ಅಲ್ಲ. ಮೇಲಿಂದ ಬರೋದಕ್ಕೆ ತಣ್ಣಗಾಗತ್ತೆ ಅಂತನೂ ನಾವು ಹೇಳಕ್ಕಾಗಲ್ಲ. ಚಿಕ್ಕ ವಿಗ್ರಹ ಮೇಲಿಂದ ಕೆಳಗೆ ತಕ್ಷಣ ಬರುತ್ತೆ, ಅಷ್ಟು ಬೇಗ ಇದು ತಣ್ಣಗಾಗುತ್ತೆ. ಅದು ಕುದಿಯೋ ನೀರು ತಣ್ಣಗಾಗಿದೆ ಅಂದ್ರೆ ಯೂಶಲಿ ಒಂದು ಅರ್ಧ ಬಕೆಟ್ ಬಿಸಿನೀರಿಗೆ ಒಂದ್ 2-3 ತಮ್ಗೆ 5 ಚಂಬ ನೀರ್ ಹಾಕೋದು, ತಣ್ಣಗಿರೋ ನೀರ್ ಹಾಕಿದ್ರು ಇಷ್ಟು ತಣ್ಣಗಾಗಲ್ಲ. ಖಂಡಿತವಾಗ್ಲೂ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಸರ್ ಇಲ್ಲೊಂದು ಇದು ತುಂಬಾನೇ ಆಶ್ಚರ್ಯವಾದ ಸಂಗತಿ. ನಮ್ಮ ಅರ್ಚಕರು ಬಂದು 2 ಬಕೆಟ್ ಬಿಸಿ ಬಿಸಿ ಕುದಿಯೋ ನೀರು ಮೇಲಿಂದ ಅವ್ರಿಗೆ ತಮ್ಮಗೇನು ಹಿಡ್ಕೊಳಕ್ಕಾಗದೇ ಇರೋ ಥರ ಅಭಿಷೇಕ ಮಾಡಿದ್ರು. ಅದು ಮೇಲಿಂದ ಹೊಗೆನೂ ನಾವು ಪ್ರತ್ಯಕ್ಷವಾಗಿ ಇಲ್ಲಿ ನೋಡಿದ್ವಿ. ಆ ಮೇಲಿಂದ ನೀರು ಬರ್ತಾ ಬರ್ತಾ ಪಾದಕ್ಕೆ ಬಂದಿದ ತಕ್ಷಣ ಎಷ್ಟು ತಣ್ಣಗಿದೆ ಅಂದರೆ ಇದು ಆಲ್ಮೋಸ್ಟ್ ಫ್ರಿಜ್ಜಿಂದ ನಾವು ಬಾಟ್ಲ್ ತೆಗೆದು ನೀರು ಏನಿದು ಮಾಡ್ತೀವೋ ಆ ಥರ ನಮಗೆ ಇದ್ರದ್ದು ಅನುಭವ ಆಗ್ತಾ ಇದೆ. ಇದು ನಿಜವಾಗ್ಲೂ ವರ್ಣಿಸಕ್ಕಾಗಲ್ಲ, ತುಂಬಾ ಆಶ್ಚರ್ಯಕರವಾಗಿದೆ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ. ಕುದಿಯುವ ನೀರು ಚನ್ನಕೇಶವ ಸ್ವಾಮಿಯ ವಿಗ್ರಹದ ಮೇಲೆ ಹಾಕಿದ ಮೇಲೆ ನೀರು ತಣ್ಣಗಾಗಿ ಬಿಡುವಂತಹ ಚಕಿತಕಾರಿ ಸಂಗತಿಯು ಯಾರಿಗೂ ಗೊತ್ತಿರಲಿಲ್ಲ. ಹಾಗೆ ಯಾರಿಗೂ ಗೊತ್ತಿರದ ಸಂಗತಿ ಗೊತ್ತಾಗಿದ್ದಾದರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಅಷ್ಟಮಂಗಳ ಪ್ರಶ್ನಾವಳಿ. ಚಮತ್ಕಾರಿ ಚನ್ನಕೇಶವ ಸ್ವಾಮಿಯ ವಿಗ್ರಹವಿರುವ ಮಂದಿರವು ಪಾಳು ಬಿದ್ದಿತ್ತು. ಒಳಗಡೆ ಹೋಗಲಾರದಂತಹ ಸ್ಥಿತಿ ತಲುಪಿತ್ತು. ಮಂದಿರ ಪಾಳು ಬಿದ್ದಿದ್ದಾದರೂ ಸಹ ಈಗಿನ ಪ್ರಧಾನ ಅರ್ಚಕರಾದ ನರಸಿಂಹ ಪ್ರಸಾದ್ರವರ ತಂದೆಯವರು ಚನ್ನಕೇಶವ ಸ್ವಾಮಿಯ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ನಾರಾಯಣ
ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರ. ಹಾಗೆ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದ ನರಸಿಂಹ ಪ್ರಸಾದ್ ತಂದೆಯವರವರಿಗೆ ವಿಚಿತ್ರವಾದಂತಹ ಅನುಭವವಾಗಲು ನಿಂತಿತು. ಆ ವಿಚಿತ್ರವಾದ ಅನುಭವವೇ ಪೂಜೆ ಮಾಡಲು ಮುಂದಾದಾಗ ಕೈ ಕಾಲುಗಳು ನಡುಗುವಂತಾಗುವುದು, ವಿಗ್ರಹವು ಏನೋ ಹೇಳುವಂತಾಗುವುದು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏನೋ ಹೇಳಬೇಕು ಅನ್ನೋ ಥರ ನಂಗೆ ಅನ್ನಿಸ್ತಾ ಇದೆ. ಅಭಿಷೇಕ ಮಾಡೋಕೆ ಹೋದ್ರೂ ಕೈ ನಡುಗುತ್ತೆ, ಮಂಗಳಾರತಿ ಮಾಡೋಕೆ ಹೋದ್ರೂ ಕೈ ನಡುಗುತ್ತೆ. ಅದಕ್ಕೆ ನಮ್ಮ ಯಜಮಾನರು, ನಿನಗೆ ವಯಸ್ಸಾಯ್ತಪ್ಪ, ಕೈ ನಡಗದೆ ಏನೇನಾಗುತ್ತೆ. ನಾನು ಹಾಗೆ ಅಂದ್ಕೊಂಡೆ, ಮೊದಲು ನಂಗೆ ವಯಸ್ಸಾಗಿದೆ ಅದಕ್ಕೆ ಕೈ ನಡುಗುತ್ತೆ ಅಂತ. ಇಲ್ಲ, ಅದು ಪೂಜೆ ಟೈಮ್ನಲ್ಲಿ ನನಗೆ ತುಂಬಾ ಆ ಥರ ಅನ್ನಿಸ್ತಾ ಇದೆ. ಏನೋ ನಡಿಬೇಕು, ಇಲ್ಲಿ ಏನೋ ದೇವ್ರಿಗೆ ಏನೋ ನಡೆಸಬೇಕು ಅನ್ನೋ ಪ್ರಾರ್ಥನೆ ಬರ್ತಾರೆ, ಯಾಕೇನು ಗೊತ್ತಿಲ್ಲ ಅಂತ ಒಂದ್ಸಲಿ ಹೇಳಿದ್ದು. ಅದು ನನ್ನ ಕಿವಿಗೆ ಬಿದ್ದಿತ್ತು. ಅದಾದಮೇಲೆ ಅದು ಹಾಗೆ ನಿಂತೋಗ್ಬಿಡ್ತು. ವಿಗ್ರಹವು ಏನೋ ಹೇಳುವಂತಾಗುತ್ತೆಂಬ ವಿಚಾರವು ನಿಧಾನವಾಗಿ ಒಬ್ಬರಿಂದ ಒಬ್ಬರಿಗೆ ತಿಳಿಯುವಂತಾಯಿತು. ಅದೇನಿರಬಹುದು ಎಂಬ ಪ್ರಶ್ನೆಗಳು ಉದ್ಭವಿಸಲು ನಿಂತಾಗ ಪ್ರಕಾಶ್ ಅಯ್ಯಂಗರ್, ಸಂಪತ್ ಕುಮಾರ್ ಸೇರಿದಂತೆ ಹಲವು ಹಿರಿಯ ವ್ಯಕ್ತಿಗಳು ಒಂದು ನಿರ್ಧಾರವನ್ನ ಮಾಡಿ ಅಷ್ಟಮಂಗಳದ ಪ್ರಶ್ನೆಗೆ ಮೊರೆ ಹೋದರು. ಅಷ್ಟಮಂಗಳ ಪ್ರಶ್ನೆಯಿಂದ ಕೆಲ ಕುತೂಹಲಕಾರಿ ಸಂಗತಿಗಳು ಬಯಲಾದವು. ಹಾಗೆ ಬಯಲಾದ ಕುತೂಹಲಕಾರಿ ಸಂಗತಿಗಳೇ ಚನ್ನಕೇಶವನ ಸಂಪೂರ್ಣ ಸಾನ್ನಿಧ್ಯವು ಈ ತಾಣದಲ್ಲಿ ಋಷಿ ಮುನಿಗಳಿಗೆ ಗೋಚರವಾಗಿತ್ತು. ಚನ್ನಕೇಶವ ಸ್ವಾಮಿಯ ಸಂಪೂರ್ಣ ಸಾನ್ನಿಧ್ಯವು ಈ ತಾಣದಲ್ಲಿ ಗೋಚರಿಸಿದ ನಂತರ ಋಷಿಮುನಿಗಳು ಚನ್ನಕೇಶವ ಸ್ವಾಮಿಯ ಈ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರು. ಹಾಗೆ ಶತಶತಮಾನಗಳು ಕಳೆದ ನಂತರ ರಾಜ ಮಹಾರಾಜರುಗಳಿಂದ ಚನ್ನಕೇಶವ ಸ್ವಾಮಿಗೆ ಕಲ್ಲಿನ ಮಂದಿರವು ನಿರ್ಮಾಣವಾಯಿತೆಂಬುದು. ಇಡೀ ದೇವಸ್ಥಾನದ ಪ್ರದೇಶವನ್ನ 100 ಎಕರೆ ಜಮೀನನ್ನ ರಾಜ ಮಹಾರಾಜರು ಬ್ರಾಹ್ಮಣ ಸಮುದಾಯಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಅಗ್ರಹಾರವೆಂಬುದು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಮಾಹಿ. ಇನ್ನು ವರ್ಷಗಳು ಉರುಳಿದಂತೆ ಈ ಮಂದಿರದ ಮುಂಭಾಗದಲ್ಲಿದ್ದ ಸಾಲು ಸಾಲು ಬ್ರಾಹ್ಮಣ ಸಮುದಾಯದ ಮನೆಗಳು ಖಾಲಿಯಾಗಲು ನಿಂತವ. ಅವರ್ಯಾರು ವಾಸಿಸದಂತಹ ಸ್ಥಿತಿ ಎದುರಾಯಿತು. ಅದಕ್ಕೆ ಕಾರಣವೇನೆಂಬ ಪ್ರಶ್ನೆಗಳಿಗೆ ಅಷ್ಟಮಂಗಳದ ಪ್ರಶ್ನೆಯಿಂದ ಸಿಕ್ಕಂತಹ ಉತ್ತರ ಆ ದೇವಿಯ ಶಾಪ ಎಂಬುದು. ಹಾಗೆ ವರ್ಷಗಳು ಉರುಳಿದ ನಂತರ ಮಂದಿರವು ಪಾಳು ಬಿದ್ದಿತು. ಮಂದಿರವನ್ನ ಜೀರ್ಣೋದ್ಧಾರ ಮಾಡಿದ್ರೆ ಮತ್ತೆ ಪ್ರತಿದಿನ ಪೂಜೆ ನಡೆಯುವಂತಾದರೆ ಆ ದೇವಿಯ ಶಾಪ ನಿವಾರಣೆಯಾಗುತ್ತೆಂಬುದು. ಇನ್ನು ಅಷ್ಟಮಂಗಳದಿಂದ ಆ ಒಂದು ಚಕಿತಕಾರಿ ಸಂಗತಿಯು ಬಯಲಾಯಿತು. ಆ ಸಂಗತಿಯೇ ಋಷಿಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಚನ್ನಕೇಶವನ ವಿಗ್ರಹದ ಮೇಲೆ ಎಷ್ಟೇ ಬಿಸಿಯಾದ ನೀರನ್ನು ಹಾಕಿದರೂ ಸಹ ಆ ನೀರು ಪಾದದ ಬಳಿಗೆ ಬರುವಷ್ಟರಲ್ಲಿ ತಣ್ಣಗಾಗಿ ಬಿಡುತ್ತೆಂಬುದು. ಅಂತಹ ಕುತೂಹಲಕಾರಿ ಸಂಗತಿಯು ಅಷ್ಟಮಂಗಳ ಪ್ರಶ್ನೆಯಿಂದ ಬಯಲಾದ ನಂತರ ಕಮಿಟಿಯ ಅಧ್ಯಕ್ಷರಾದ ಪ್ರಕಾಶ್ ಅಯ್ಯಂಗರ್ ರವರು ಹಾಗೂ ಕಾರ್ಯದರ್ಶಿಗಳಾದ ಸಂಪತ್ ಕುಮಾರ್ ರವರು ಅದರ ಪರೀಕ್ಷೆಗೆ ನಿಂತರು. ಕುದಿಯುವ ನೀರಿನಿಂದ ವಿಗ್ರಹವನ್ನ ತೊಳೆಯಲು ಮುಂದಾದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕುದಿಯುವ ನೀರನ್ನ ವಿಗ್ರಹದ ಶಿರದ ಮೇಲೆ ಹಾಕಿದಾಗ ಆ ನೀರು ಪಾದದ ಬಳಿ ಬರುವಷ್ಟರಲ್ಲಿ ತಣ್ಣಗಾಗಿ ಬಿಡುವುದು. ಅಷ್ಟಮಂಗಳದ ಪ್ರಕಾರ ಕುದಿಯುವ ನೀರು ವಿಗ್ರಹದ ಮೇಲೆ ಹಾಕಿದ ನಂತರ ತಣ್ಣಗಾಗಿ ಬಿಡುವ ಸಂಗತಿಯು ಮನುಜ ಕುಲಕ್ಕೆ ಒಂದು ಸಂದೇಶವನ್ನ ರವಾನಿಸುತ್ತೆ. ಆ ಸಂದೇಶವೇ ಕಷ್ಟಗಳು ಏನೇ ಇರಲಿ ಭಕ್ತಿಯಿಂದ ವಿಗ್ರಹದ ಮುಂದೆ ನಿಂತು ಬೇಡಿದಾಗ ವಿಗ್ರಹದಲ್ಲಿನ ತರಂಗಗಳು ಸಂಕಷ್ಟಗಳನ್ನ ದಮನ ಮಾಡುತ್ತವೆಂಬುದು, ದೋಷಗಳನ್ನ ನಿವಾರಿಸುತ್ತವೆಂಬುದು, ಇಚ್ಛೆಗಳನ್ನ ಈಡೇರಿಸುತ್ತವೆಂಬುದು. ಪಾಳು ಬಿದ್ದ ಮಂದಿರ ಜೀರ್ಣೋದ್ಧಾರವಾದರೆ, ಪ್ರತಿದಿನ ಪೂಜೆ ನಡೆಯುವಂತಾದರೆ ಇಲ್ಲಿ ಮತ್ತೆ ಅದ್ಭುತಗಳು ನಡೆಯುತ್ತವೆಂಬ ಅಷ್ಟಮಂಗಳ ಸಲಹೆಯಂತೆ ಮಂದಿರದ ಕಮಿಟಿಯು ಜೀರ್ಣೋದ್ಧಾರದ ಕೆಲಸಕ್ಕೆ ಮುಂದಾಯಿತು.
ಹಣದ ಕೊರತೆ ಎದುರಾದಾಗ ಕಮಿಟಿಯು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿ ಪುರಾತನ ಮಂದಿರದ ಜೀರ್ಣೋದ್ಧಾರದ ಸಂಗತಿಗಳನ್ನು ವಿವರಿಸಿತು. ವೀರೇಂದ್ರ ಹೆಗ್ಗಡೆಯವರು ನೆರವಿಗೆ ಮುಂದಾದರು. ಜೀರ್ಣೋದ್ಧಾರದ ಕೆಲಸ ಆರಂಭವಾಯಿತು. ಜೊತೆಗೆ ಪುರಾತತ್ವ ಇಲಾಖೆಯಿಂದ ಉತ್ಖನನ ಆರಂಭವಾಯಿತು. ಇನ್ನು ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಕದಲಿಸದೆ ನಡೆಸಲು ನಿಂತ ಜೀರ್ಣೋದ್ಧಾರದ ಕೆಲಸ 2004ರ ವೇಳೆಗೆ ಪೂರ್ಣಗೊಂಡಿತು. ಇನ್ನು 2004 ಮಾರ್ಚ್ 11ರಂದು ಕುಂಭಾಭಿಷೇಕವು ನಡೆಯಿತು. ಮಾರ್ಚ್ 11ರಂದು ಕುಂಭಾಭಿಷೇಕವು ನಡೆಸಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಎಂದಿಗೂ ಸುರಿಯದಂತಹ ಮಳೆ ಸುರಿದಿದ್ದು, ಕೆರೆ ಕಟ್ಟೆಗಳು ತುಂಬಿದ್ದು, ಗ್ರಾಮದ ಆರ್ಥಿಕ ಸ್ಥಿತಿಯೇ ಬದಲಾಗಲು ಆರಂಭಿಸಿತು. ಪಾಳು ಬಿದ್ದ ಮಂದಿರವನ್ನ ಜೀರ್ಣೋದ್ಧಾರ ಮಾಡಿ ಪ್ರತಿದಿನ ಪೂಜಾದಿಗಳನ್ನ ನೆರವೇರಿಸಲು ನಿಂತ ನಂತರ ಇಲ್ಲಿ ಊಹೆಗೂ ಮೀರಿದ ಅದ್ಭುತಗಳು ಎದುರಾಗುತ್ತಿವೆ. ಅಂತಹ ಅದ್ಭುತಗಳಾದ್ರೂ ಏನು ಅಂದ್ರೆ, ಅಷ್ಟಮಂಗಳದಿಂದ ಬಯಲಾಗಿರುವ ಆ ಒಂದು ನಿಯಮವನ್ನ ಇಲ್ಲಿ ಪಾಲಿಸಿದಾಗ ಊಹೆಗೂ ಮೀರಿದ ಚಕಿತಗಳು ಎದುರಾಗುತ್ತಿರುವುದು. ಕುದಿಯುವ ನೀರನ್ನ ಕ್ಷಣ ಮಾತ್ರದಲ್ಲಿ ತಣ್ಣಗಾಗಿಸುವ ಚನ್ನಕೇಶವ ಸ್ವಾಮಿಯ ವಿಸ್ಮಯಕಾರಿ ವಿಗ್ರಹದ ಬಳಿಯಲ್ಲಿ ಆ ಒಂದು ಪದ್ಧತಿಯಿಂದ ಎದುರಾಗುತ್ತಿರುವ ಚಕಿತವೇನು? ಕುದಿಯುವ ನೀರನ್ನ ವಿಗ್ರಹದ ಮೇಲೆ ಹಾಕಿದಾಗ ವಿಗ್ರಹದ ಮೇಲೆ ಹಾಕಲಾಗಿದ್ದ ತುಳಸಿ ಪತ್ರೆಯ ಮಾಲೆ ಕರಕಲಾದಂತಹ ದೃಶ್ಯಗಳಿವ. ಪಾಳು ಬಿದ್ದ ಮಂದಿರವನ್ನ ಜೀರ್ಣೋದ್ಧಾರ ಮಾಡಿ ಪ್ರತಿದಿನ ಪೂಜಾದಿಗಳನ್ನ ನೆರವೇರಿಸಲು ನಿಂತ ನಂತರ ಇಲ್ಲಿ ಊಹೆಗೂ ಮೀರಿದ ಅದ್ಭುತಗಳು ಎದುರಾಗುತ್ತಿವೆ. ಅಂತಹ ಅದ್ಭುತಗಳಾದ್ರೂ ಏನು ಅಂದ್ರೆ, ಅಷ್ಟಮಂಗಳದಿಂದ ಬಯಲಾಗಿರುವ ಆ ಒಂದು ನಿಯಮವನ್ನ ಇಲ್ಲಿ ಪಾಲಿಸಿದಾಗ ಊಹೆಗೂ ಮೀರಿದ ಚಕಿತಗಳು ಎದುರಾಗುತ್ತಿರುವುದು. ಇವರ ಹೆಸರು ರಾಮಕೃಷ್ಣ ಅಂತ. ಒಳ್ಳೆಯ ಕೆಲಸ, ಕೈ ತುಂಬ ಸಂಬಳ. ಆದರೆ ಏಕೋ ಏನೋ ಮದುವೆಯ ವಯಸ್ಸಾದರೂ ಸಹ ಮದುವೆ ಆಗಲಿಲ್ಲ. ಇನ್ನು ಮದುವೆಯ ವಯಸ್ಸು ಸಹ ಮುಗಿದು ಹೋಯಿತು. ವಯಸ್ಸು 50 ಬಿಟ್ಟಿತು, ಮದುವೆ ಆಗಲೇ ಇಲ್ಲ. ಅಂತಹ ಸ್ಥಿತಿಯಲ್ಲಿದ್ದ ಆ ವ್ಯಕ್ತಿ ಓರ್ವರ ಸಲಹೆಯಂತೆ ಚನ್ನಕೇಶವ ಸ್ವಾಮಿಯ ಮಂದಿರಕ್ಕೆ ಬಂದರು. ಅಷ್ಟಮಂಗಳದಿಂದ ಬಯಲಾಗಿರುವ ಆ ಒಂದು ಪದ್ಧತಿಯನ್ನ ಅನುಸರಿಸಿದ್ರು. ವಿಗ್ರಹದ ಮುಂದೆ ನಿಂತು ಭಕ್ತಿಯಿಂದ ಬೇಡಿದ್ರು. ಹಾಗೆ ಬೇಡಿ ಹೋದ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ 50 ವರ್ಷಗಳು ತುಂಬಿದ್ದ ರಾಮಕೃಷ್ಣರವರಿಗೆ ಮದುವೆಯಾಗಿದ್ದು. ಅವನಿಗೆ 50 ವರ್ಷ, ಮದುವೆ ಆಗಿರಲಿಲ್ಲ. ಅವನು ಹರಸ್ಕೊಂಡ. ಅದಾಗಿ ನೆಕ್ಸ್ಟ್ ಇಯರಲ್ಲಿ ಅವ್ನಿಗೆ ಮದುವೆ ಆಯಿತು. 51ನೇ ಇಸ್ವಿನಲ್ಲಿ ಅವನು 51ನೇ ವಯಸ್ಸಲ್ಲಿ ಅವ್ನಿಗೆ ಮದುವೆ ಆಯಿತು. ಅಷ್ಟಮಂಗಳದಿಂದ ಬಯಲಾಗಿರುವ ಆ ಒಂದು ಪದ್ಧತಿಯನ್ನು ಅನುಸರಿಸಿ ವಿಗ್ರಹದ ಮುಂದೆ ನಿಂತು ಬೇಡಿದಾಗ ಊಹೆಗೂ ಮೀರಿದ ಚಕಿತಗಳು ಇಲ್ಲಿ ಇದೀಗ ಎದುರಾಗುತ್ತಿವೆ. ಚನ್ನಕೇಶವ ಸ್ವಾಮಿಯ ವಿಗ್ರಹದಿಂದ ಊಹೆಗೂ ನಿಲುಕದ ಚಕಿತಗಳು ಎದುರಾಗುತ್ತಿರುವ ಈ ತಾಣದಲ್ಲಿ ಅಂದು ಒಂದು ವಿಚಿತ್ರ ಎದುರಾಯಿತು. ಚನ್ನಕೇಶವ ಸ್ವಾಮಿಯ ಈ ವಿಸ್ಮಯಕಾರಿ ವಿಗ್ರಹ ಇರೋದೆಲ್ಲಿ? ಕಷ್ಟಗಳ ನಿವಾರಣೆಗೆ ಅಷ್ಟಮಂಗಲದಿಂದ ಬಯಲಾಗಿರುವ ಆ ಪದ್ಧತಿಯಾದ್ರೂ ಏನು? ಗ್ರಾಮದಲ್ಲಿ ಅಂದು ಎದುರಾದ ವಿಚಿತ್ರವೇನು? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.
ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಶುರು ಮಾಡೋದು ಒಂದು ಒಗಟಿನಿಂದ ಅಂತಾನೆ ಹೇಳ್ಬೋದು. ಕರ್ನಾಟಕದ ಒಂದು ಸಣ್ಣ ಗ್ರಾಮ. ಅಲ್ಲಿ ಸಾವಿರಾರು ವರ್ಷ ಹಳೆಯದಾದ, ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದ ಒಂದು ದೇವಸ್ಥಾನ. ಹೌದು, ದಶಕಗಳಿಂದ ಯಾರೂ ಅದರ ಕಡೆ ಗಮನ ಹರಿಸಿರ್ಲಿಲ್ಲ ಅಂತೆ. ಕರೆಕ್ಟ್. ಆದರೆ ಇತ್ತೀಚೆಗೆ ಎಲ್ಲವೂ ಬದಲಾಗೋಕೆ ಶುರುವಾಯಿತು. ಮತ್ತು ಇದೆಲ್ಲ ಶುರುವಾಗಿದ್ದು ಶ್ರೀರಂಗಮಣಿಯವರು ನಮಗೆ ಫೋನ್ ಮಾಡಿ ಹೇಳಿದ ಹಾಗೆ ಒಬ್ಬ ಅರ್ಚಕರ ಒಂದು ವಿಚಿತ್ರ ಅನುಭವದಿಂದ. ಹೌದು, ಇದೊಂದು ಥ್ರಿಲ್ಲರ್ ಕತೆ ತರ ಶುರುವಾಗುತ್ತೆ. ಇದು ಕೇವಲ ಪವಾಡದ ಬಗ್ಗೆ ಅಲ್ಲ, ಒಂದ್ ರೀತಿ ಮರೆತು ಹೋಗಿದ್ದ ರಹಸ್ಯವನ್ನ ಪತ್ತೆ ಹಚ್ಚಿದ ಹಾಗೆ. ಖಂಡಿತ. ಅರ್ಚಕರು ಪೂಜೆ ಮಾಡುವಾಗ ಅವರ ಕೈಗಳು ವಿಪರೀತವಾಗಿ ನಡುಗಲು ಶುರುವಾಗುತ್ತವಂತೆ. ಆದರೆ ಬೇರೆ ಸಮಯದಲ್ಲ, ಕೇವಲ ಆ ದೇವರ ಮುಂದೆ ನಿಂತಾಗ ಮಾತ್ರ. ಆ ವಿಗ್ರಹ ಏನನ್ನೋ ಹೇಳೋಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ಒಂದು ಬಲವಾದ ಭಾವನೆ ಅವರಿಗೆ. ಹೌದು, ಶ್ರೀರಂಗಮಣಿಯವರೇ ಹೇಳಿದಾಗೆ ಈ ಒಂದು ಅನುಭವವೇ ಇಡೀ ಗ್ರಾಮದ ದಿಕ್ಕನ್ನೇ ಬದಲಾಯಿಸಿದ ಮೊದಲ ಹೆಜ್ಜೆ. ಹಾಗಾದ್ರೆ ಆ ನಡುಗುತ್ತಿದ್ದ ಕೈಗಳ ಹಿಂದಿನ ರಹಸ್ಯವೇನೋ? ಹೌದು, ಈ ಮೂಲಗಳನ್ನು ಇಟ್ಟುಕೊಂಡು ಆ ರಹಸ್ಯದ ಬಾಗಿಲನ್ನು ಒಂದೊಂದಾಗಿ ತೆರೆಯೋಣ. ಸರಿ, ಇದು ಕೇವಲ ಒಂದು ಸ್ಥಳದ ಕಥೆಯಲ್ಲ, ಬದಲಿಗೆ ಒಂದು ಸಮುದಾಯದ ಪುನರುಜ್ಜೀವನದ ಕಥೆ. ಇಲ್ಲಿ ನಂಬಿಕೆ ಅನ್ನೋದು ಹೇಗೆ ವಿವರಿಸಲಾಗದ ಭೌತಿಕ ವಿದ್ಯಮಾನದ ಸುತ್ತ ಗಟ್ಟಿಗೊಳ್ಳುತ್ತೆ ಅನ್ನೋದನ್ನು ನಾವು ನೋಡಬಹುದು. ಆ ವಿದ್ಯಮಾನವೇ ಇಡೀ ಸಮುದಾಯಕ್ಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ. ಇದು ಹೇಗೆ ಸಾಧ್ಯವಾಯಿತು ಅಂತ ನೋಡೋದು ನಿಜಕ್ಕೂ ಕುತೂಹಲಕಾರಿ. ಹಾಗಿದ್ರೆ ಮೊದಲು ಆ ದೃಶ್ಯವನ್ನೇ ನೋಡೋಣ. ಸಾವಿರಾರು ವರ್ಷ ಹಳೆಯ ದೇವಸ್ಥಾನ. ಮೂಲಗಳ ಪ್ರಕಾರ ಒಳಗಡೆ ಹೋಗೋಕ್ಕೂ ಆಗದಷ್ಟು ಗಿಡಗಂಟಿ ಕಾಡು ಬೆಳೆದುಕೊಂಡಿತ್ತು. ಈಗಿನ ಪ್ರಧಾನ ಅರ್ಚಕರಾದ ನರಸಿಂಹಪ್ರಸಾದ್ ಅವರ ತಂದೆಯವರು ಅಂತಹ ಪಾಳುಬಿದ್ದ ದೇವಸ್ಥಾನದಲ್ಲೂ ಕಷ್ಟಪಟ್ಟು ಪ್ರತಿದಿನ ಪೂಜೆ ಮಾಡ್ತಿದ್ರಂತೆ. ಅವರ ನಿಷ್ಠೆ ಅಪಾರವಾಗಿತ್ತು. ಆದರೆ ಅವರಿಗೆ ಆ ವಿಚಿತ್ರ ಅನುಭವ ಕಾಡುತ್ತಿತ್ತು. ಪೂಜೆ ಮಾಡುವಾಗ, ಮಂಗಳಾರತಿ ಬೆಳಗುವಾಗ ಕೈಗಳು ನಡುಗುತ್ತಿದ್ದವು. ಹೌದು, ಮೊದಲು ವಯಸ್ಸಿನ ಕಾರಣಕ್ಕೆ ಹೀಗೆ ಆಗ್ತಿರಬಹುದು ಅಂತ ಅವರೇ ಅಂದುಕೊಂಡ್ರಂತೆ. ಆದರೆ ಅದು ಕೇವಲ ದೇವರ ಮುಂದೆ ಇದ್ದಾಗ ಮಾತ್ರ ಆಗ್ತಿದ್ದುದು ಅವರಿಗೆ ಆಶ್ಚರ್ಯ ತರಿಸಿತ್ತು. ಹೌದು, ಮೂಲಗಳಲ್ಲಿ ಅವರ ಮಗ ಹೇಳುವಂತೆ ದೇವರಿಗೇನೋ ನಡೆಸಬೇಕು ಅನ್ನೋ ಪ್ರಾರ್ಥನೆ ಬರ್ತಾ ಇದೆ, ಏನೋ ಆಗ್ಬೇಕಿದೆ ಇಲ್ಲಿ, ಏನು ಅಂತ ಗೊತ್ತಿಲ್ಲ ಅಂತ ಅವ್ರ ತಂದೆ ಪದೇ ಪದೇ ಹೇಳ್ತಿದ್ರಂತೆ. ಇದೊಂದು ವೈಯಕ್ತಿಕ ಅನುಭವ. ಆದರೆ ಇಂತಹ ಒಂದು ಅನುಭವ ಇಡೀ ಊರಿನ ಜನರನ್ನು ಒಟ್ಟು ಸೇರಿಸಲು ಹೇಗೆ ಸಾಧ್ಯವಾಯಿತು? ಅಲ್ಲಿನ ಮುಂದಿನ ಹೆಜ್ಜೆ ಏನಾಗಿತ್ತು? ಅದೇ ಈ ಕಥೆಯ ಪ್ರಮುಖ ತಿರುವು. ಈ ವಿಚಿತ್ರ ಅನುಭವದ ಬಗ್ಗೆ ಮಾತುಕತೆ ಹೆಚ್ಚಾದಾಗ ಗ್ರಾಮದ ಹಿರಿಯರಾದ ಪ್ರಕಾಶ್ ಅಯ್ಯಂಗಾರ್ ಮತ್ತು ಸಂಪತ್ ಕುಮಾರ್ ಅವರು ಇದಕ್ಕೆ ಉತ್ತರ ಹುಡುಕಲು ನಿರ್ಧರಿಸ್ತಾರೆ. ಸರಿ. ಅವರು ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗ್ಲಿಲ್ಲ, ಬದಲಾಗಿ ಒಂದು ಬಹಳ ಪ್ರಾಚೀನವಾದ ಸಾಂಪ್ರದಾಯಿಕ ಪದ್ಧತಿಯ ಸಹಾಯ ಕೇಳ್ತಾರೆ. ಅದೇ ಅಷ್ಟಮಂಗಳ ಪ್ರಶ್ನಾವಳಿ. ಒಂದು ನಿಮಿಷ, ಅಷ್ಟಮಂಗಳ ಪ್ರಶ್ನಾವಳಿ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸಬಹುದಾ? ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಆದರೆ ನಿಜವಾಗಲ್ಲಿ ಏನಾಗತ್ತೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಆ ಊರಿನವರು ಏನ್ ನೋಡಿರಬಹುದು? ಅದೊಂದು ಗಂಭೀರವಾದ ವಾತಾವರಣವೇ ಅಥವಾ ಶಾಂತವಾದ ಪ್ರಕ್ರಿಯೆ? ಖಂಡಿತ. ಅಷ್ಟಮಂಗಳ ಪ್ರಶ್ನಾವಳಿ ಕೇರಳ ಮೂಲದ ಒಂದು ಗಹನವಾದ ಜ್ಯೋತಿಷ ಪದ್ಧತಿ. ಅದೊಂದು ನಾಟಕೀಯ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಊರಿನವರೆಲ್ಲ ಸೇರಿರ್ತಾರೆ. ಓಹೋ. ಮಧ್ಯದಲ್ಲಿ ಒಂದು ಪೀಠದ ಮೇಲೆ ತಾಂಬೂಲ, ಅಡಿಕೆ, ಹೂವು ಮತ್ತು ಮುಖ್ಯವಾಗಿ 108 ಕವಡೆಗಳನ್ನು ಇಟ್ಟಿರ್ತಾರೆ. ಜ್ಯೋತಿಷಿಗಳು ಮಂತ್ರಗಳನ್ನು ಹೇಳ್ತಾ ಆ ಕವಡೆಗಳನ್ನು ಪೂಜಿಸಿ, ನಂತರ ಅವುಗಳನ್ನು ಕೈಯಲ್ಲಿ ಹಿಡಿದು ಒಂದು ಪ್ರಶ್ನೆಯನ್ನು ಸಂಕಲ್ಪಿಸಿ ಕೆಳಗೆ ಹಾಕ್ತಾರೆ. ಓಕೆ, ಆ ಕವಡೆಗಳಿಂದ ಉತ್ತರ ಸಿಗುತ್ತಾ? ಹೌದು. ಆ ಕವಡೆಗಳು ಬಿದ್ದಿರುವ ರೀತಿ, ಅವುಗಳ ಸಂಖ್ಯೆ, ಅವುಗಳ ಸ್ಥಾನ, ಇದನ್ನೆಲ್ಲ ಆಧರಿಸಿ ಅವರು ಉತ್ತರಗಳನ್ನು ಕಂಡುಕೊಳ್ತಾರೆ. ಇದು ಕೇವಲ ಭವಿಷ್ಯ ಹೇಳುವುದಲ್ಲ, ಒಂದು ಸ್ಥಳದ ಶಕ್ತಿ, ಅದರ ಇತಿಹಾಸ, ಅಲ್ಲಿನ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ಕೂಡ ಸೂಚಿಸುವ ಒಂದು ವಿಧಾನ. ಹಾಗಾದ್ರೆ ಆ ದಿನ ಆ ಗ್ರಾಮಸ್ಥರು ಅದೇ ಕುತೂಹಲ ಮತ್ತು ಆತಂಕದಿಂದ ಆ ಕವಡೆಗಳು ಏನ್ ಹೇಳ್ತವೆ ಅಂತ ಕಾಯ್ತಾ ಇದ್ರು? ಖಂಡಿತ. ಆಗ ಆ ಕವಡೆಗಳಿಂದ ಒಂದೊಂದೇ ರಹಸ್ಯಗಳು ಹೊರಬರಲು ಶುರುವಾಡುತ್ತೆ. ಏನು ಅಂತ? ಹೌದು. ಮೊದಲನೆಯದಾಗಿ ತಿಳಿದು ಬಂದಿದ್ದು, ಈ ಚೆನ್ನಕೇಶವನ ವಿಗ್ರಹವನ್ನು ಸಾಮಾನ್ಯ ಮನುಷ್ಯರು ಪ್ರತಿಷ್ಠಾಪಿಸಿದ್ದಲ್ಲ, ಬದಲಾಗಿ ಮಹಾನ್ ಋಷಿಮುನಿಗಳು ಸ್ಥಾಪಿಸಿದ್ದು ಅನ್ನೋದು. ಋಷಿಮುನಿಗಳು. ಎರಡನೆಯದಾಗಿ, ಈ ಇಡೀ ಪ್ರದೇಶ ಒಂದು ಕಾಲದಲ್ಲಿ ರಾಜಮಹಾರಾಜರು ಬ್ರಾಹ್ಮಣರಿಗೆ ಜ್ಞಾನಾರ್ಜನೆಗಾಗಿ ದಾನವಾಗಿ ನೀಡಿದ ಅಗ್ರಹಾರವಾಗಿತ್ತು. ಅಂದ್ರೆ ಇದೊಂದು ಪ್ರಮುಖ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರವಾಗಿತ್ತು. ಹಾಗಿದ್ರೆ ಅಂತಹ ಪ್ರಮುಖ ಕೇಂದ್ರ ಪಾಳು ಬೀಳಲು ಕಾರಣವೇನು? ಇದು ಒಂದು ರೀತಿಯಲ್ಲಿ ಸಮಾಜಶಾಸ್ತ್ರೀಯ ಪ್ರಶ್ನೆಯೂ ಆಗತ್ತೆ.
ಒಂದು ಶಾಪ ಅನ್ನೋದು ನಿಜವಾದ ಐತಿಹಾಸಿಕ ಘಟನೆಗೆ ಅಂದ್ರೆ ಒಂದು ಯುದ್ಧಕ್ಕೋ ಅಥವಾ ಸಾಂಕ್ರಾಮಿಕ ರೋಗಕ್ಕೋ ಕೊಟ್ಟ ರೂಪಕವಾಗಿರಬಹುದಾ? ಖಂಡಿತ ಇರಬಹುದು. ಅನೇಕ ಬಾರಿ ಇಂತಹ ಕಥೆಗಳು ಒಂದು ಸಮುದಾಯದ ಸಾಮೂಹಿಕ ಆಘಾತವನ್ನು ಅಂದ್ರೆ ಕಲೆಕ್ಟಿವ್ ಟ್ರಾಮಾ ಅಂತೀವಲ್ಲ, ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸುವ ಒಂದು ಮಾರ್ಗವಾಗಿರುತ್ತವೆ. ಆದ್ರೆ ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ ಆ ಗ್ರಾಮಸ್ಥರು ಅದನ್ನು ಒಂದು ಅಕ್ಷರಶಃ ಆಧ್ಯಾತ್ಮಿಕ ಸಮಸ್ಯೆಯಾಗಿಯೇ ಸ್ವೀಕರಿಸಿದ್ರು. ಅಷ್ಟಮಂಗಳ ಪ್ರಶ್ನೆಯ ಪ್ರಕಾರ ಒಬ್ಬ ದೇವಿಯ ಶಾಪದಿಂದಾಗಿ ಗ್ರಾಮದ ಮನೆಗಳು ಒಂದೊಂದಾಗಿ ಖಾಲಿಯಾಗಿ ದೇವಸ್ಥಾನ ಪಾಳು ಬಿದ್ದಿತ್ತು ಅಂತ ತಿಳಿಯಿತು. ಅದಕ್ಕೆ ಪರಿಹಾರವಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ನಿತ್ಯ ಪೂಜೆ ಸಲ್ಲಿಸಬೇಕು ಎಂದು ಸೂಚನೆ ಸಿಕ್ಕಿತು. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಎಲ್ಲರನ್ನೂ ಬೆಚ್ಚಿಬೀಳಿಸಿದ ಒಂದು ರಹಸ್ಯವೂ ಆಗ್ಲೇ ಹೊರಬಿತ್ತು ಅಲ್ವಾ? ಹೌದು. ಅರ್ಚಕರ ಕೈ ನಡುಗುವಿಕೆಯ ಹಿಂದಿನ ನಿಜವಾದ ಕಾರಣ ಆಗ ತಿಳಿಯಿತು. ಅಷ್ಟಮಂಗಳ ಪ್ರಶ್ನಾವಳಿ ಹೇಳಿತು, ಋಷಿಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಈ ಚನ್ನಕೇಶವನ ವಿಗ್ರಹದ ಮೇಲೆ ಕುದಿಯುವ ನೀರನ್ನು ಸುರಿದರೂ ಆ ನೀರು ಪಾದದ ಬಳಿ ಬರುವಷ್ಟರಲ್ಲಿ ಸಂಪೂರ್ಣವಾಗಿ ತಣ್ಣಗಾಗಿ ಬಿಡುತ್ತದೆ. ಈ ಸತ್ಯ ಮರೆತು ಹೋಗಿದೆ. ಇದನ್ನ ಕೇಳಿದಾಗ ಅಲ್ಲಿ ಸೇರಿದ್ದ ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ. ಖಂಡಿತ ಇಲ್ಲ. ಸೊ ಶ್ರೀರಂಗಮಣಿಯವರು ಹೇಳಿದ ಆ ಮುಖ್ಯ ಘಟ್ಟಕ್ಕೀಗ ನಾವು ಬಂದಿದ್ದೇವೆ. ಇದನ್ನು ಕೇಳಿ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಅಯ್ಯಂಗಾರ್ ಮತ್ತು ಕಾರ್ಯದರ್ಶಿ ಸಂಪತ್ ಕುಮಾರ್ ಅವರು ಇದು ನಿಜವೋ ಸುಳ್ಳೋ ಪರೀಕ್ಷೆ ಮಾಡಿಯೇ ಬಿಡೋಣ ಅಂತ ನಿರ್ಧರಿಸ್ತಾರೆ. ಅವರು ಕುದಿಯುವ ನೀರನ್ನು ತಂದು ವಿಗ್ರಹದ ಮೇಲೆ ಸುರಿಯುತ್ತಾರೆ. ಮತ್ತು ಅಷ್ಟಮಂಗಳದಲ್ಲಿ ಹೇಳಿದಂತೆಯೇ ಆಗುತ್ತೆ. ಮೇಲಿನಿಂದ ಸುರಿಯುವಾಗ ಹೊಗೆಯಾಡುತ್ತಿದ್ದ ನೀರು ವಿಗ್ರಹದ ಪಾದದ ಕೆಳಗೆ ಬಂದು ನಿಂತಾಗ ಸಂಪೂರ್ಣವಾಗಿ ತಣ್ಣಗಾಗಿರುತ್ತದೆ. ಒಂದು ನಿಮಿಷ ನಿಲ್ಲಿ. ಕುದಿಯೋ ನೀರು ಫ್ರಿಡ್ಜ್ ನೀರಷ್ಟು ತಣ್ಣಗಾಗುತ್ತಾ? ಅಂದ್ರೆ ಅದನ್ನ ಕೈಯಾರೆ ಮುಟ್ಟಿ ನೋಡ್ಬೋದಾ? ಇದು ನಂಬಕ್ ಆಗ್ತಿಲ್ಲ. ಹೌದು. ಮೂಲಗಳಲ್ಲಿ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳುವಂತೆ ಒಂದು ಅರ್ಧ ಬಕೆಟ್ ಬಿಸಿನೀರಿಗೆ 2-3 ತಂಬಿಗೆ ತಣ್ಣೀರು ಹಾಕಿದ್ರೂ ಇಷ್ಟು ತಣ್ಣಗಾಗಲ್ಲ, ಖಂಡಿತವಾಗಿಯೂ ಆಗಲ್ಲ ಅಂತಾರೆ. ಹೌದು. ಇದು ಸಾಮಾನ್ಯ ಭೌತಿಕ ನಿಯಮಗಳಿಗೆ ಒಂದು ಸವಾಲು. ಭೌತಿಕ ಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಹೀಗಾಗ್ಬೇಕೆಂದ್ರ ಆ ವಿಗ್ರಹ ಒಂದು ಅದ್ಭುತವಾದ ಹೀಟ್ ಸಿಂಕ್ ಆಗಿರಬೇಕು. ಹೀಟ್ ಸಿಂಕ್ ಅಂದ್ರೆ ಅತಿ ಹೆಚ್ಚು ಉಷ್ಣ ವಾಹಕತೆ, ಥರ್ಮಲ್ ಕಂಡಕ್ಟಿವಿಟಿ ಅಂತೀವಲ್ಲ, ಆ ವಸ್ತುವಿನಿಂದ ಮಾಡಿರ್ಬೇಕು, ಅಥವಾ ಆ ವಿಗ್ರಹದ ಒಳಗಿನಿಂದ ಭೂಮಿಯೊಳಗಿನ ಯಾವುದೋ ತಣ್ಣನೆಯ ವಸ್ತುವಿಗೆ ಸಂಪರ್ಕ ಇರಬೇಕು. ಆದ್ರೆ ಒಂದು ಚಿಕ್ಕ ಗಟ್ಟಿಯಾದ ಲೋಹದ ವಿಗ್ರಹಕ್ಕೆ ಇದು ಹೇಗೆ ಸಾಧ್ಯ ಅನ್ನೋದು ಗೊತ್ತಿರುವ ಭೌತಿಕ ನಿಯಮಗಳಿಗೆ ನಿಲ್ಕೋದಿಲ್ಲ. ನಿಜ. ಈ ವೈಜ್ಞಾನಿಕ ವಿವರಣೆಯ ಅಸಾಧ್ಯತೆಯೇ ಇದನ್ನ ಕೇವಲ ಒಂದು ಚಮತ್ಕಾರ ಎನ್ನುವುದಕ್ಕಿಂತ ಬೇರೆ ದೃಷ್ಟಿಯಲ್ಲಿ ನೋಡುವಂತೆ ಮಾಡುತ್ತೆ. ಅಂದ್ರಾಗೆ ಅವರು ಯಾಕೆ ಬಿಸಿನೀರನ್ನು ಬಳಸ್ತಾರೆ? ಇದು ಕೇವಲ ಪಾವಡ ಪ್ರದರ್ಶನಕ್ಕಾಡಿಯೇ? ಇಲ್ಲ. ಅದೇ ಇಲ್ಲಿನ ಪ್ರಮುಖ ಅಂಶ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಸಿಂಹ ಪ್ರಸಾದ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸ್ವಾಮಿಗೆ ತುಪ್ಪ ಮತ್ತು ಹಾಲಿನ ಅಭಿಷೇಕ ಮಾಡಿದಾಗ ವಿಗ್ರಹದ ಮೇಲೆ ಜಿಡ್ಡಿನ ಅಂಶ ಉಳಿಯುತ್ತೆ. ಅದನ್ನ ತೆಗೆಯಲು ನಾವು ಕುದಿಯುವ ನೀರನ್ನು ಬಳಸಿ ತೊಳಿತೇವೆ. ಹಾಗಾದ್ರೆ ಇದೊಂದು ಶುಚೀಕರಣದ ಪ್ರಕ್ರಿಯೆ? ಹೌದು. ಇದು ದೇವಸ್ಥಾನದ ಶುಚೀಕರಣದ ಒಂದು ಭಾಗ. ಆದ್ರೆ ಆ ಪ್ರಕ್ರಿಯೆಯಲ್ಲಿ ಈ ವಿಸ್ಮಯಕಾರಿ ಘಟನೆ ನಡೆಯುತ್ತೆ. ನೀರು ನಿಜವಾಗಿಯೂ ಬಿಸಿಯಾಗಿತ್ತಾ ಅನ್ನೋ ಅನುಮಾನ ಬರುವವರಿಗೆ ಒಂದು ಸಾಕ್ಷಿಯೂ ಇದೆ. ಏನದು? ಬಿಸಿ ನೀರಿನ ತಾಪಕ್ಕೆ ವಿಗ್ರಹಕ್ಕೆ ಹಾಕಿದ್ದ ತುಳಸಿ ಮಾಲೆ ಕರ್ಕಲಾಗಿ ಹೋಗುತ್ತೆ. ಸರಿ. ಹಾಗಿದ್ರೆ ಈ ಪವಾಡಕ್ಕೊಂದು ಅರ್ಥವೂ ಇರಬೇಕಲ್ಲ? ಅಷ್ಟಮಂಗಲ ಪ್ರಶ್ನಾವಳಿ ಇದರ ಬಗ್ಗೆ ಏನ್ ಹೇಳಿತು? ಹೌದು. ಅದರ ಸಂದೇಶವೇ ಈ ಇಡೀ ಕಥೆಯ ಹೃದಯ. ಕುದಿಯುವ ನೀರು ಹೇಗೆ ತಣ್ಣಗಾಗುತ್ತದೆಯೋ ಹಾಗೇ ಮನುಷ್ಯನ ಜೀವನದ ಕಷ್ಟಗಳು, ಕೋಪ, ದುಃಖ, ಸಂಕಟಗಳು ಏನೇ ಇರ್ಲಿ, ಭಕ್ತಿಯಿಂದ ಈ ದೇವರ ಮುಂದೆ ಬಂದು ಬೇಡಿಕೊಂಡರೆ ದೇವರು ಆ ಸಂಕಷ್ಟಗಳನ್ನು ತಣ್ಣಗಾಗಿಸಿ ಶಾಂತಿಯನ್ನ ಕರುಣಿಸುತ್ತಾನೆ ಎಂಬುದೇ ಆ ಸಂದೇಶ. ವಾವ್, ಅದೊಂದು ಅದ್ಭುತವಾದ ರೂಪಕ. ಹೌದು. ಆ ಪವಾಡವೇ ಒಂದು ಜೀವಂತ ರೂಪಕವಾಗಿ ಬದಲಾಗುತ್ತೆ. ನಿಮ್ಮ ಸಮಸ್ಯೆಗಳು ಈಗ ಕುದಿಯುವ ನೀರಿನಂತೆ ಇರಬಹುದು, ಆದರೆ ಅದನ್ನು ಇಲ್ಲಿಗೆ ತನ್ನಿ. ಈ ಸ್ಥಳವು ಒಂದು ಆಧ್ಯಾತ್ಮಿಕ ಹೀಟ್ ಎಕ್ಸ್ಚೇಂಜರ್ ಇದ್ದ ಹಾಗೆ. ಅದು ನಿಮ್ಮ ತಾಪವನ್ನು ಹೀರಿಕೊಂಡು ನಿಮಗೆ ಶಾಂತಿಯನ್ನು ಮರಳಿಸುತ್ತದೆ. ಕರೆಕ್ಟ್. ಇದೊಂದು ಅತ್ಯಂತ ಶಕ್ತಿಯುತವಾದ ಆಧ್ಯಾತ್ಮಿಕ ಸಂವಹನ. ಈ ಒಂದು ಸಂದೇಶ ಮತ್ತು ಕಣ್ಣೆದುರೆ ನಡೆದ ಪವಾಡದಿಂದ ಪ್ರೇರಿತರಾದ ಗ್ರಾಮಸ್ಥರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುಂದಾಗ್ತಾರೆ. ಶ್ರೀರಂಗಮಣಿಯವರು ಹಂಚಿಕೊಂಡಿರುವ ಮೂಲಗಳ ಪ್ರಕಾರ ಹಣದ ಕೊರತೆ ಎದುರಾದಾಗ ಅವರು ಧರ್ಮಸ್ಥಳದ ಡಾ ವೀರೇಂದ್ರ ಹೆಗ್ಗಡೆಯವರ ಸಹಾಯವನ್ನು ಕೇಳ್ತಾರೆ. ಹೌದು. ಪುರಾತನ ದೇವಸ್ಥಾನದ ಮಹತ್ವವನ್ನು ಅರಿತ ವೀರೇಂದ್ರ ಹೆಗ್ಗಡೆಯವರು ಸಹಾಯ ಮಾಡ್ತಾರೆ.
ಪುರಾತತ್ವ ಇಲಾಖೆಯ ಸಹಕಾರದೊಂದಿಗೆ ಕೆಲಸ ಆರಂಭವಾಗುತ್ತೆ. ಹ್ಮ್ ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯವಿದೆ. ಸಾಮಾನ್ಯವಾಗಿ ಜೀರ್ಣೋದ್ಧಾರ ಮಾಡುವಾಗ ಮೂಲ ವಿಗ್ರಹವನ್ನು ಬಾಲಾಲಯಕ್ಕೆ ಅಂದ್ರೆ ತಾತ್ಕಾಲಿಕ ಸ್ಥಳಕ್ಕೆ ವರ್ಗಾಯಿಸಿ ಪೂಜೆ ಮಾಡ್ತಾರೆ. ಹೌದು. ಆದರೆ ಇಲ್ಲಿ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಅದರ ಸ್ಥಾನದಿಂದ 1 ಇಂಚು ಕೂಡ ಕದಲಿಸದೆಯೇ ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯವನ್ನು ಮುಗಿಸಲಾಯಿತು. ಓಹ್, ಇದು ಅವರ ಶ್ರದ್ಧೆಯನ್ನು ತೋರಿಸುತ್ತೆ ಅಲ್ವಾ? ಹೌದು, ಆ ಸ್ಥಳ ಮತ್ತು ವಿಗ್ರಹದ ಮೇಲಿದ್ದ ಅಪಾರ ಶ್ರದ್ಧೆಯನ್ನು ತೋರಿಸುತ್ತೆ. ಕೊನೆಗೂ 2004 ಮಾರ್ಚ್ 11ರಂದು ದೇವಸ್ಥಾನದ ಕುಂಭಾಭಿಷೇಕವನ್ನು ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ. ಅದಾದ ನಂತರ ನಡೆದ ಒಂದು ಘಟನೆ ಊರಿನವರ ನಂಬಿಕೆಯನ್ನು 100 ಪಟ್ಟು ಹೆಚ್ಚಿಸಿತು ಅಂತ ಮೂಲಗಳು ಹೇಳ್ತವೆ. ಹೌದು, ಕುಂಭಾಭಿಷೇಕ ನಡೆದ ನಂತರ ಆ ವರ್ಷ ಆ ಗ್ರಾಮದಲ್ಲಿ ಹಿಂದೆಂದೂ ಕಾಣದಂಥ ದೊಡ್ಡ ಮಳೆಯಾಗಿ ಬರಡಾಗಿದ್ದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೋಗ್ತವೆ. ಇದರಿಂದ ಗ್ರಾಮದ ಕೃಷಿ ಚಟುವಟಿಕೆಗಳು ಚೇತರಿಸಿಕೊಂಡು ಜನರ ಆರ್ಥಿಕ ಸ್ಥಿತಿಯೇ ಸುಧಾರಿಸುತ್ತದೆ. ಹೌದು, ದೇವಸ್ಥಾನದ ಆಧ್ಯಾತ್ಮಿಕ ಪುನರುತ್ಥಾನವು ಗ್ರಾಮದ ಭೌತಿಕ ಸಮೃದ್ಧಿಗೆ ನೇರವಾಗಿ ಕಾರಣವಾಯಿತು ಎಂದು ಜನರು ನಂಬಿದ್ರು. ದೇವಿಯ ಶಾಪ ನಿವಾರಣೆಯಾಯಿತು ಎಂಬ ಭಾವನೆ ಬಲವಾಯಿತು. ಇದು ಸಮುದಾಯದ ಮೇಲೆ ಆದ ಪರಿಣಾಮ. ಆದರೆ ಈ ಪುನರುತ್ಥಾನ ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಿತು? ರಾಮಕೃಷ್ಣ ಎಂಬುವರ ಕಥೆ ಇದರ ಬಗ್ಗೆ ಬೆಳಕು ಚೆಲ್ಲುತ್ತೆ. ಖಂಡಿತ, ಇದು ದೊಡ್ಡ ಪ್ರಮಾಣದ ಆರ್ಥಿಕ ಬದಲಾವಣೆಯಷ್ಟೇ ಅಲ್ಲ, ವೈಯಕ್ತಿಕ ಬದುಕಿನಲ್ಲಿಯೂ ಬದಲಾವಣೆ ತಂದಿತು ಎಂಬುದಕ್ಕೆ ರಾಮಕೃಷ್ಣ ಅವರ ಕಥೆ ಒಂದು ಉತ್ತಮ ಉದಾಹರಣೆ. ರಾಮಕೃಷ್ಣ ಎಂಬುವರಿಗೆ ಒಳ್ಳೆ ಕೆಲ್ಸ, ಸಂಬಳ ಎಲ್ಲವೂ ಇತ್ತು. ಆದರೆ 50 ವರ್ಷವಾದರೂ ಮದುವೆಯಾಗಿರ್ಲಿಲ್ಲ. ವಯಸ್ಸು ಮೀರಿ ಹೋಯಿತು ಎಂಬ ಚಿಂತೆಯಲ್ಲಿದ್ದಾಗ. ಹೌದು, ಆಗ ಅವರು ಯಾರೊಬ್ಬರ ಸಲಹೆಯಂತೆ ಈ ಚನ್ನಕೇಶವ ಸ್ವಾಮಿಯ ಸನ್ನಿಧಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅಷ್ಟಮಂಗಳದಲ್ಲಿ ಹೇಳಿದಂತೆ ತಮ್ಮ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಫಲಿತಾಂಶ ಮುಂದಿನ ವರ್ಷವೇ ತಮ್ಮ 51ನೇ ವಯಸ್ಸಿನಲ್ಲಿ ರಾಮಕೃಷ್ಣರವರಿಗೆ ವಿವಾಹವಾಗ್ತದೆ. ಇದು ಅವರೊಬ್ಬರ ಕಥೆಯಲ್ಲ. ನಿಜ, ಇಂತಹ ಹಲವಾರು ಅನುಭವಗಳು ಜನರ ಬಾಯಿಂದ ಬಾಯಿಗೆ ಹರಡಿ ಆ ದೇವಸ್ಥಾನವನ್ನು ಕೇವಲ ಒಂದು ಐತಿಹಾಸಿಕ ಸ್ಥಳವಾಗಿ ಉಳಿಸದೆ ಅದೊಂದು ಜೀವಂತ ಶಕ್ತಿಯ ಕೇಂದ್ರವನ್ನಾಗಿ ಪರಿವರ್ತಿಸಿತು. ಹೌದು, ತರ್ಕಕ್ಕೆ ನಿಲುಕದಿದ್ದಾಗ ಅನುಭವವೇ ದೊಡ್ಡ ಪ್ರಮಾಣವಾಗುತ್ತದೆ. ಇಂತಹ ವೈಯಕ್ತಿಕ ಕಥೆಗಳು ಆಧುನಿಕ ಕಾಲದಲ್ಲಿಯೂ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತವೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ನಾವು ಏನು ಅರ್ಥ ಮಾಡ್ಕೊಳ್ಬಹುದು? ಶ್ರೀರಂಗಮಣಿಯರು ಹಂಚಿಕೊಂಡ ಈ ಕಥೆ ಕೇವಲ ಒಂದು ಪವಾಡದ ಬಗ್ಗೆ ಅಲ್ಲ, ಇದು ಅದಕ್ಕಿಂತಲೂ ದೊಡ್ಡದು. ಪಾಳುಬಿದ್ದ ದೇವಸ್ಥಾನ, ಅರ್ಚಕರೊಬ್ಬರ ವಿಚಿತ್ರ ಅನುಭವ, ಅಷ್ಟಮಂಗಳ ಪ್ರಶ್ನಾವಳಿಯಂತಹ ಪ್ರಾಚೀನ ಪದ್ಧತಿಯಿಂದ ಸಿಕ್ಕ ಉತ್ತರ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ತಣ್ಣಗಾಗುವ ನೀರು. ಇಲ್ಲಿ ನಿಜವಾದ ಒಳನೋಟ ಇರೋದು ನಂಬಿಕೆ ಪರ್ವತಗಳನ್ನು ಅಲುಗಾಡಿಸುತ್ತೆ ಅನ್ನೋದರಲ್ಲಿ ಮಾತ್ರ ಅಲ್ಲ, ಬದಲಾಗಿ ವಿವರಿಸಲು ಅಸಾಧ್ಯವಾದ ಒಂದು ಭೌತಿಕ ವಿದ್ಯಮಾನವು ಒಂದು ಇಡೀ ಸಮುದಾಯದ ಒಗ್ಗಟ್ಟಿಗೆ ಮತ್ತು ಕ್ರಿಯೆಗೆ ಹೇಗೆ ಒಂದು ಸ್ಪಷ್ಟವಾದ ಕೇಂದ್ರ ಬಿಂದುವಾಗುತ್ತೆ ಅಂದ್ರೆ ಫೋಕಲ್ ಪಾಯಿಂಟ್ ಆಗುತ್ತೆ ಅನ್ನೋದು. ಆ ತಣ್ಣೀರು ಕೇವಲ ಒಂದು ಪವಾಡವಲ್ಲ, ಅದು ಇಡೀ ಸಮುದಾಯವನ್ನು ಸಂಘಟಿಸಿದ, ಒಂದು ಆರ್ಥಿಕತೆಯನ್ನು ಪುನರುಜ್ಜೀವನಗೊಳಿಸಿದ ಮತ್ತು ನೂರಾರು ಜನರಿಗೆ ವೈಯಕ್ತಿಕ ಅರ್ಥವನ್ನು ನೀಡಿದ ಒಂದು ಶಕ್ತಿಯುತ ಮೌನ ಕಥೆ. ಇದು ಕಥೆಗಳು, ನಂಬಿಕೆಗಳು ಜಗತ್ತನ್ನು ಹೇಗೆ ಪುನರ್ನಿರ್ಮಿಸುತ್ತವೆ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ. ಖಂಡಿತ. ಇಲ್ಲಿ ನಮ್ಮ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಬಹುದು. ಹೇಳಿ. ಭೌತಿಕ ವಿದ್ಯಮಾನಗಳಿಗೆ ವೈಜ್ಞಾನಿಕ ವಿವರಣೆಗಳನ್ನು ಹುಡುಕುವ ಈ ಜಗತ್ತಿನಲ್ಲಿ ವಿವರಿಸಲಾಗದ ಒಂದು ಘಟನೆಯನ್ನು ಆಧ್ಯಾತ್ಮಿಕ ಸಂದೇಶದೊಂದಿಗೆ ಜೋಡಿಸಿ ಸಮುದಾಯಗಳು ತಮಗೆ ಬೇಕಾದ ಅರ್ಥವನ್ನು ಹೇಗೆ ಕಂಡುಕೊಳ್ತವೆ? ಹೌದು. ಕುದಿಯುವ ನೀರು ತಣ್ಣಗಾಗುವ ಈ ವಿದ್ಯಮಾನ ಕಷ್ಟಗಳು ತಣ್ಣಗಾಗುತ್ತವೆ ಎಂಬ ಸಂದೇಶವಾಗಿ ಬದಲಾಗುವುದನ್ನು ನೋಡಿದರೆ ಕಷ್ಟ ಮತ್ತು ವಿಸ್ಮಯ ಎರಡನ್ನೂ ಅರ್ಥಮಾಡಿಕೊಳ್ಳಲು ಮನುಷ್ಯನಿಗೆ ನಂಬಿಕೆಯ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಈ ಕಥೆ ಸೂಚಿಸುತ್ತದೆಯಲ್ಲವೇ?